ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಕಂಟಕವಾಗ್ತಾ ಇದೆ ಈ ಕೇಸ್. 17 ಆರೋಪಿಗಳ ಪ್ರತ್ಯೇಕ ಪ್ರೊಫೈಲ್ಗೆ ಪೊಲೀಸರ ಸಿದ್ಧತೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳ ಪ್ರೊಫೈಲ್ ರೆಡಿಯಾಗಿದ್ದು ಪೊಲೀಸರು ತಯಾರಿಸ್ತಾ ಇರುವಂತಹ ಪ್ರೊಫೈಲ್ ಹೇಗಿದೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಜೈಲು ಪಾಲಾದ ದರ್ಶನ್ ಗ್ಯಾಂಗ್ನ ಕಂಪ್ಲೀಟ್ ಜಾತಕ ರೆಡಿ ಮಾಡ್ತಾ ಇದೆ ಪೊಲೀಸರ ಪಡೆ. ಹಾಗಿದ್ರೆ ಆ ಪ್ರೊಫೈಲ್ ಹೇಗಿದೆ? ದರ್ಶನ್ ಅಷ್ಟೇ ಅಲ್ಲ, ಪವಿತ್ರ ಗೌಡ ಸೇರಿದಂತೆ ಎಲ್ಲಾ 17 ಆರೋಪಿಗಳ ಪ್ರತ್ಯೇಕ ಪ್ರೊಫೈಲ್ಗೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದು ಕಂಪ್ಲೀಟ್ ಜಾತಕ ರೆಡಿ ಮಾಡಿಕೊಂಡಿದ್ದಾರೆ ಪೊಲೀಸ್ ಪಡೆ. ಹಾಗಿದ್ರೆ ಆ ಪ್ರೊಫೈಲ್ನಲ್ಲಿ ಏನೇನು ವಿಷಯಗಳು ಅಡಕಾಗಿದೆ, ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು ಈ ಪ್ರೊಫೈಲ್ಗಾಗಿ? ಈಗಾಗಲೇ 55 ದಿನ ಆಯಿತು ಜೈಲು ಪಾಲಾಗಿ. ರೇಣುಕಾಸ್ವಾಮಿ ಮೇಲೆ ಅಟ್ಟಹಾಸ ಮೆರೆದು, ವಿಪರೀತ ಹಲ್ಲೆ ಮಾಡಿ, ಕ್ರೌರ್ಯ ಮೆರೆದು ಹತ್ಯೆ ಮಾಡಿರುವಂತಹ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳ ಸಂಗ್ರಹ ಆಗಿದೆ. ಆರಂಭದಿಂದಲೂ ಏನಾಗ್ತಾ ಬಂತು? ಜೊತೆಗೆ ಈ ಆರೋಪಿಗಳು ಈವರೆಗೆ ಅವರ ನಡವಳಿಕೆ ಹೇಗಿದೆ, ಏನೇನು ಮಾಡ್ಕೊಂಡು ಬಂದಿದ್ದಾರೆ, ಅವರ ಹುಟ್ಟಿನಿಂದ ಹಿಡಿದು ಈ ಕೊಲೆಯಾದ ದಿನದವರೆಗೆ ಏನೇನ್ ಪಾತ್ರ ಅವರದ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಜಾತಕ ಜಾಲಾಡಿದ್ದಾರೆ. ಡಿ ಗ್ಯಾಂಗ್ನ ಈ ಪ್ರೊಫೈಲ್ ಬಗ್ಗೆ ಕೋರ್ಟ್ಗೂ ಮಾಹಿತಿ, ಆರೋಪಿಗಳ ಮೇಲಿರುವ ಕೇಸ್ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದು, ದರ್ಶನ್ ವಿರುದ್ಧದ ಹಳೆ ಕೇಸ್ಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಆರೋಪಿಗಳ ಹುಟ್ಟಿನಿಂದ ಹಿಡಿದು ಈ ಕೊಲೆಯಾದ ದಿನದವರೆಗಿನ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಆರೋಪಿಗಳ ಆದಾಯ ಎಷ್ಟು, ಏನ್ ಕೆಲಸ ಮಾಡ್ತಾ ಇದ್ರು, ಯಾವ ವಿಳಾಸದಲ್ಲಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಲಾಗಿದೆ. ಜೊತೆಗೆ ಯಾವ ಆರೋಪಿಯ ವಿರುದ್ಧ ಯಾವ್ಯಾವ ಸಾಕ್ಷ್ಯ ಇದೆ, ಕೊಲೆ ಕೇಸಲ್ಲಿ ಪ್ರತಿಯೊಬ್ಬ ಆರೋಪಿಯ ಪಾತ್ರ ಏನು, ಈ ಕೊಲೆ ಕೇಸ್ನಲ್ಲಿ ಈ ಆರೋಪಿಗಳು ಬಂದು ಸಿಲುಕೊಂಡಿದ್ದು ಹೇಗೆ, ಜೊತೆಗೆ ಇದೊಂದೇ ಪ್ರಕರಣ ಅಲ್ಲ, ಈ ಹಿಂದೆ ಏನಾದರೂ ಆರೋಪಿಗಳ ವಿರುದ್ಧ ಯಾವುದಾದ್ರೂ ಕೇಸ್ ದಾಖಲಾಗಿದೆಯಾ, ಹಳೆ ಪ್ರಕರಣಗಳ ಬಗ್ಗೆ ಪ್ರಸ್ತುತ ಸ್ಟೇಟಸ್ ಏನು, ಅಂದ್ರೆ ಈ ಆರೋಪಿಗಳ ಕ್ರೈಮ್ ಹಿಸ್ಟ್ರಿ ಮಾಹಿತಿಯನ್ನ ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ. ಎಲ್ಲವೂ ಕೌಂಟ್ ಆಗುತ್ತೆ. ಹ್ಯಾಬಿಚುವಲ್ ಅಫೆಂಡರ್ಸ್ ಅಂದ್ರೆ ಪದೇ ಪದೇ ಈ ರೀತಿಯ ಕ್ರೈಮ್ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದವರ ಆ ಪ್ರಕರಣಗಳ ಸ್ಟೇಟಸ್ ಏನಿದೆ, ಈ ಪ್ರಕರಣದಲ್ಲಿ ಹೇಗೆ ಸಿಲುಕೊಂಡ್ರು, ಯಾವ ರೀತಿಯಲ್ಲಿ ಕೊಲೆಯಲ್ಲಿ ಅವರ ಪಾತ್ರ ಇದೆ, ಏನ್ ಕೆಲಸ ಮಾಡ್ಕೊಂಡಿದ್ರು, ಎಷ್ಟು ಆದಾಯ ಬರುತ್ತೆ, ಯಾವ ವಿಳಾಸದಲ್ಲಿದ್ದಾರೆ, ಹೀಗೆ ಪ್ರತಿಯೊಂದು ಮಾಹಿತಿಯನ್ನ, ಅಂದ್ರೆ ಈ ಆರೋಪಿಗಳ ಕಂಪ್ಲೀಟ್ ಪ್ರೊಫೈಲ್ ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ದರ್ಶನ್ ವಿರುದ್ಧದ ಹಳೆ ಕೇಸ್ಗಳ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ, ಕ್ರೈಮ್ ಹಿಸ್ಟ್ರಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವಂತಹ ಒಬ್ಬೊಬ್ಬ ಆರೋಪಿಯ ಪ್ರೊಫೈಲ್ ಏನು ರೆಡಿ ಆಗ್ತಾ ಇದೆ, ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ, ಈ ಪ್ರೊಫೈಲ್ ಎಷ್ಟು ಪ್ರಮುಖ ಆಗತ್ತೆ, ಹಿಂದಿನ ಕ್ರೈಮ್ ಹಿಸ್ಟ್ರಿ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪಿಗಳಿಗೆ ಕಂಟಕ ಆಗತ್ತಾ, ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಪಾಲಿಗೆ? ಖಂಡಿತವಾಗಿ ಪ್ರತಿಮಾ, ಇನ್ನೇನು ಚಾರ್ಜ್ ಶೀಟ್ ಹಂತವನ್ನ ಈ ಪ್ರಕರಣ ತಲುಪಿರುವಂತದ್ದು. 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳ ಪ್ರೊಫೈಲ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗುತ್ತೆ. ಯಾಕಂದ್ರೆ ನಾಳೆ ದಿನ ಜಡ್ಜ್ ಕೇಳ್ತಾರೆ ಕೋರ್ಟ್ ನಲ್ಲಿ, ಆರೋಪಿಗಳ ಈ ಹಿಂದೆ ಏನಾದ್ರೂ ಕೇಸ್ ಇದೆಯಾ, ಇವರ ಹಿನ್ನೆಲೆ ಏನು, ಏನ್ ಕೆಲಸ ಮಾಡ್ಕೊಂಡಿದ್ರು, ದರ್ಶನ್ ಜೊತೆ ಭೇಟಿ ಆಗ್ಬೇಕಂದ್ರೆ ಇವರ ಹಾಸ್ಟೆಲ್ ಲೆವೆಲ್ಗೆ ಇದ್ದಾರಾ, ಜೊತೆಗೆ ಇಬ್ಬರನ್ನು ಮ್ಯಾಚ್ ಮಾಡಬೇಕಾಗತ್ತೆ, ದರ್ಶನ್ ಜೊತೆಗೆ ಇವರ ಕಾಂಟ್ಯಾಕ್ಟ್ ಯಾವ ರೀತಿಯಾಗಿತ್ತು, ಈ ಪ್ರಕರಣಕ್ಕೆ ಯಾವ ರೀತಿಯಾಗಿ ಇವ್ರು ಬಂದು ಸಿಲುಕೊಂಡ್ರು, ಹೇಗ್ ಸಿಗಾಕೊಂಡ್ರು, ಈ ರೀತಿಯಾದಂತಹ ಒಂದು ಪ್ರೊಫೈಲ್ ರೆಡಿ ಮಾಡಬೇಕಾಗುತ್ತೆ. ಎಲ್ಲವನ್ನ ಜಡ್ಜ್ ಕೇಳ್ತಾರೆ. ಇದು ಪ್ರಮುಖವಾಗುತ್ತೆ. ನಾಳೆ ದಿನ ಪ್ರಕರಣದಲ್ಲಿ ಪೊಲೀಸರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆತನ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲದೆ ಹೋದಂತಹ ಸಂದರ್ಭದಲ್ಲಿ ಕೇಸಲ್ಲಿ ಹಿನ್ನಡೆಯಾಗುವಂತಹ ಸಾಧ್ಯತೆ ಆಗುತ್ತೆ. ಹೀಗಾಗಿ ಅವರು
ಪ್ರೊಫೈಲ್ ಅನ್ನ ರೆಡಿ ಮಾಡ್ಕೊಳ್ತಾ ಇರುವಂತದ್ದು. ಈ ಪ್ರಕರಣದ ಅಷ್ಟು 17 ಆರೋಪಿಗಳ ಪ್ರೊಫೈಲ್ ಅನ್ನ ರೆಡಿ ಮಾಡಿರುವಂತದ್ದು. ಇವರ ಹಿಂದೆ ಏನಾದ್ರೂ ಇವರ ಮೇಲೆ ಪ್ರಕರಣಗಳು ಇದೆಯಾ ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇದಕ್ಕೆ ಪ್ರತ್ಯೇಕವಾದಂತ ಒಂದು ಟೀಮ್ ಅನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈಗಾಗಲೇ ಮಾಡಿರುವಂತದ್ದು. PSI ನೇತೃತ್ವದಲ್ಲಿ ಈ ಒಂದು ಪ್ರೊಫೈಲ್ ಅನ್ನ ಒಂದು ರೆಡಿ ಮಾಡಿ ಅಂತೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರಂತೆ ಒಬ್ಬರು PSI ನ ನೇಮಕ ಮಾಡಿ ಅವರು ಈ ಒಂದು ಪ್ರೊಫೈಲ್ ರೆಡಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ದರ್ಶನ್ ಪ್ರೊಫೈಲ್ ರೆಡಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಈ ಹಿಂದೆ ಯಾವೆಲ್ಲ ಕೇಸುಗಳಲ್ಲಿ ಭಾಗಿಯಾಗಿದ್ರು, ಜೊತೆಗೆ ಏನಾದ್ರೂ ಹಿಂದೆ ಕೇಸುಗಳು ಇರುವಂತ ಪ್ರಕರಣಗಳು, ಕೇಸ್ ದಾಖಲೆ ಆಗದೇ ಇರುವಂತ ಏನಾದ್ರೂ ಪ್ರಕರಣಗಳಿದೆ, ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು, ಅಂದ್ರೆ ಆರೋಪಿಗಳು ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿ ತನಕ ಈ ಪ್ರಕರಣದಲ್ಲಿ ಸಿಲುಕೋವರೆಗೂ ಏನೆಲ್ಲ ಇದೆ, ಈ ರೀತಿಯಾದಂತ ಅವರ ಒಂದು ಪ್ರೊಫೈಲ್ ಅನ್ನ ರೆಡಿ ಮಾಡಿ ನಾಳೆ ದಿನ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದನ್ನ ನ್ಯಾಯಾಲಯಕ್ಕೆ ನೀಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಎಲ್ಲ ಆರೋಪಿಗಳ ಒಂದು ಪ್ರೊಫೈಲ್ ಅನ್ನ ರೆಡಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿಮಾ, ಹರೀಶ್, ಆದ್ರೆ ಈಗ ಒಂದು ಕ್ರೈಮ್ ಪ್ರಕರಣದಲ್ಲಿ, ಅದರಲ್ಲೂ ಇಂತಹ ಆರೋಪ ಇದ್ದಾಗ ಕೊಲೆಯಲ್ಲಿ ಅವರ ಪಾತ್ರ ಏನು ಅನ್ನೋದು ಎಷ್ಟು ಪ್ರಮುಖ ಆಗುತ್ತೋ, ಅವರ ಹಿಂದಿನ ನಡವಳಿಕೆ ಹೇಗಿತ್ತು, ಅವರ ಕ್ರೈಮ್ ಹಿಸ್ಟ್ರಿ ಏನಿತ್ತು, ಅದು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾತ್ರ ವಹಿಸುತ್ತಾ, ಕ್ರೂಷಲ್ ಆಗತ್ತಾ, ಅದು ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ? ನೀವ್ ಹೇಳ್ತಾ ಇರೋದು ಖಂಡಿತ ಪ್ರತಿಮಾ. ಯಾಕಂದ್ರೆ ಈ ಹಿಂದೆ ನಡೆದಂತ ಕೆಲವೊಂದಷ್ಟು ಕೊಲೆ ಪ್ರಕರಣಗಳಲ್ಲಿ, ಜೊತೆಗೆ ಈ ರೀತಿಯಾದಂತಹ ಒಂದು ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಸಾಧಾರಣವಾಗಿ ವಾದ ಪ್ರತಿವಾದಗಳು ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಿನ್ನೆಲೆ ಪ್ರಮುಖವಾಗುತ್ತೆ. ಯಾಕಂದ್ರೆ ಸರ್ಕಾರದ ಪರ ವಕೀಲರು, ಏನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಿದ್ದಾರೆ, ಇವರು ಒಂದಷ್ಟು ಪ್ರಶ್ನೆಗಳನ್ನ, ಅಂದ್ರೆ ಆರೋಪಿ ಪರ ವಕೀಲರು ಪ್ರಶ್ನೆ ಎತ್ತಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣಗಳನ್ನ ಉದಾಹರಣೆಗೆ ತೋರಿಸಬಹುದು. ಅಂದ್ರೆ ಆರೋಪಿ ಹಿಂದೆಯೂ ಸಹ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ, ಇವರು ಮುಂದೆ ಅಂದ್ರೆ ಜಾಮೀನು ನೀಡುವಂತಹ ಸಂದರ್ಭದಲ್ಲಿ, ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವಾದ ಪ್ರತಿವಾದಿಗಳು ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರೊಫೈಲ್ ಪ್ರಮುಖವಾಗುತ್ತೆ. ಯಾಕಂದ್ರೆ ಈ ಹಿಂದೆ ಈ ರೀತಿಯಾದಂತಹ ಪ್ರಕರಣ ಆಗಿದೆ, ಜೊತೆಗೆ ಇವರು ಕ್ರೈಮ್ ಹಿನ್ನೆಲೆ ಉಳ್ಳವರು ಇದ್ದಾರೆ. ಹೀಗಾಗಿ ಅವ್ರಿಗೆ ಬೇಲ್ ಕೊಟ್ರೆ ಮತ್ತೆ ಮಾರನೇ ದಿನ ಈ ಒಂದು ಸಾಕ್ಷಿಯನ್ನ ನಾಶ ಮಾಡುವಂತ ಒಂದು ಕೆಲಸ ಆಗುತ್ತೆ. ಈ ರೀತಿಯಾದಂತಹ ಒಂದಷ್ಟು ವಾದ ಪ್ರತಿವಾದಗಳು ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರೊಫೈಲ್ ಪ್ರಮುಖವಾಗುತ್ತೆ. ಹೀಗಾಗಿಯೇ ಆರೋಪಿಗಳ ಎಲ್ಲ ಪ್ರೊಫೈಲ್ ಅನ್ನ ಇದೀಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ರೆಡಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.